ಆತ್ಮೀಯ ಸ್ನೇಹಿತರೆ, ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಭಾರತದ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವಿಧ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪುನರಾವರ್ತಿತವಾದ ಟಾಪ್ 100 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಬಗ್ಗೆ ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಸಂಯೋಜನೆಯಲ್ಲಿ ಅತ್ಯಂತ ಮಹತ್ತರ ಪರಿಣಾಮವನ್ನು ಬೀರಿದ ಕಾಯ್ದೆ? ಭಾರತ ಸರ್ಕಾರದ ಕಾಯ್ದೆ 1935. ಸಂಯುಕ್ತ ಸ್ವರೂಪ, 3 ಪಠ್ಯಗಳಲ್ಲಿ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ, ಪ್ರಾಂತ್ಯಗಳ ಸ್ವಾಯತ್ತತೆ, ಗವರ್ನರ್ಗಳ ಹುದ್ದೆ, 2 ಸದನಗಳ ಶಾಸಕಾಂಗ ಮತ್ತು ಅಧ್ಯಾದೇಶಗಳನ್ನು ಹೊರಡಿಸುವ ಅಧಿಕಾರ ಇತ್ಯಾದಿ ಈ ಅಧಿನಿಯಮದಿಂದ ಉತ್ಪನ್ನವಾದ ವ್ಯವಸ್ಥೆಗಳಾಗಿವೆ. 2. ರಾಷ್ಟ್ರೀಯ ಲಾಂಛನ ಮತ್ತು ರಾಜ್ಯ ಹೂವಾದಂತಹ ಫಾಕ್ಸ್ಟೈಲ್ ಆರ್ಕಿಡ್ ಅನ್ನು ಒಟ್ಟುಗೂಡಿಸಿ 2020 ಜನವರಿಯಲ್ಲಿ ಯಾವ ರಾಜ್ಯದ ವಿಧಾನಸಭೆಯು ಹೊಸ ಲೋಗೋವನ್ನು ಅಳವಡಿಸಿಕೊಂಡಿದೆ? ಅರುಣಾಚಲ ಪ್ರದೇಶ. 3ನೇ ಪ್ರಶ್ನೆ, ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿದ್ದು? ನಿಯಂತ್ರಣ ಅಧಿನಿಯಮವನ್ನು ಬ್ರಿಟಿಷ್ ಸಂಸತ್ತು 1773ರಲ್ಲಿ ಅಂಗೀಕರಿಸಿತು. ಭಾರತ ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಇದೇ ಪ್ರಪ್ರಥಮ ಲಿಖಿತ ದಾಖಲೆ. 4. ಭಾರತ ಸಂವಿಧಾನದ 17ನೇ ವಿಧಿ ಡ್ಯಾಶ್ ರದ್ದತಿಗೆ ಸಂಬಂಧಿಸಿದೆ. ಇದು ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಂಬಂಧಿಸಿದ ವಿಧಿಯಾಗಿದೆ. ಧರ್ಮ, ಜಾತಿ, ಲಿಂಗ ಮತ್ತು ಹುಟ್ಟಿದ ಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ ನಿಷೇಧಿಸುತ್ತದೆ? ವಿಧಿ 15. ಭಾರತದ ಗವರ್ನರ್ ಜನರಲ್ ಅವರು ತಮ್ಮ ಸಮಿತಿಯ ನಿರ್ಧಾರವನ್ನು ತಿರಸ್ಕರಿಸುವ ಹಕ್ಕನ್ನು ಯಾವ ಕಾಯ್ದೆಯ ಮೂಲಕ ಹೊಂದಿದ್ದರು? 1780ರ ಕಾಯ್ದೆ. ಈ ಕಾಯ್ದೆ ಗವರ್ನರ್ ಜನರಲ್ ಹುದ್ದೆಯ ಜೊತೆಗೆ ಅವರನ್ನು ಭಾರತದಲ್ಲಿನ ಕಂಪನಿ ಸೇವೆಗಳ ಮಹಾದಂಡ ನಾಯಕನನ್ನಾಗಿ ಮಾಡಿತ್ತು. ವಿಶೇಷ ಸಂದರ್ಭಗಳಲ್ಲಿ ಅವರು ಪರಿಷತ್ತಿನ ನಿರ್ಣಯಗಳನ್ನು ಉಲ್ಲಂಘಿಸುವ ಅಧಿಕಾರವನ್ನು ಅವರಿಗೆ ನೀಡಲಾಗಿತ್ತು. 7. ಹಿಂತೆಗೆದುಕೊಂಡ ಆರ್ಟಿಕಲ್ 370 ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದು? ಜಮ್ಮು ಮತ್ತು ಕಾಶ್ಮೀರಕ್ಕೆ. ಇದೀಗ ಇದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಭಾರತದ ಸಂವಿಧಾನದಲ್ಲಿ ಡ್ಯಾಶ್ನ ವಿಧಿ ನಮೂದಿಸುವ ಮೂಲಕ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ರಚನೆಯಾಯಿತು. ಸರಿ ಉತ್ತರ 338 ಬಿ. ಭಾರತ ಸಂಸತ್ತು ಅಂಗೀಕರಿಸಿದ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ 1993 338 ಬಿ ವಿಧಿಯನ್ನು ಸಂವಿಧಾನಕ್ಕೆ ಸೇರಿಸಿದೆ. 102ನೇ ತಿದ್ದುಪಡಿ ಕಾಯ್ದೆ 2018 ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿದಂತಹ ತಿದ್ದುಪಡಿ ಕಾಯ್ದೆಯಾಗಿದೆ. 102ನೇ ತಿದ್ದುಪಡಿ ಕಾಯ್ದೆ. 9. ವಿಕ್ಟೋರಿಯಾ ರಾಣಿಯನ್ನ ಭಾರತ ಸಾಮ್ರಾಜ್ಞಿಯಾಗಿ ಯಾವಾಗ ನೇಮಿಸಲಾಯಿತು? ಭಾರತ ಸರ್ಕಾರದ ಅಧಿನಿಯಮ 1858. ಇದನ್ನ ರಾಣಿಯ ಉದ್ಘೋಷಣೆ ಅಂತಲೂ ಕರೆಯುತ್ತಾರೆ. 10. PPRTMS ಅನ್ನು ಯಾವ ಪ್ರಾಧಿಕಾರವು ಪ್ರಾರಂಭಿಸಲಾಗಿದೆ? ಅಂದರೆ ರಾಜಕೀಯ ಪಕ್ಷಗಳ ನೋಂದಣಿ ಟ್ರ್ಯಾಕಿಂಗ್ ನಿರ್ವಹಣಾ ವ್ಯವಸ್ಥೆ. ಇದನ್ನ ಭಾರತದ ಚುನಾವಣಾ ಆಯೋಗ. ಸ್ವತಂತ್ರ ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಸ್ವತಂತ್ರ ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಆಗಿದ್ದವರು GV ಮಾವಲಂಕರ್. ಇವರನ್ನ ಜನಪ್ರಿಯವಾಗಿ ದಾದಾ ಸಾಹೇಬ್ ಎಂದು ಕರೆಯುತ್ತಿದ್ದರು. ಗಣೇಶ್ ವಾಸುದೇವ್ ಮಾವಲಂಕರ್. 12. ಭಾರತ ಸಂವಿಧಾನದ ಭಾಗ 8 ಯಾವುದನ್ನು ವ್ಯವಹರಿಸುತ್ತದೆ? ಸಂವಿಧಾನದ ಭಾಗ 8 ಇದರಲ್ಲಿ ಅನುಚ್ಛೇದ 239ರಿಂದ 242ರವರೆಗಿನ ವಿಧಿಗಳಿವೆ. ಇದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತಹ ಭಾಗವಾಗಿದೆ. 13. ಭಾರತದ ಚುನಾವಣಾ ಆಯೋಗದಲ್ಲಿ ಮೊದಲ ಬಾರಿಗೆ 2 ಹೆಚ್ಚುವರಿ ಆಯುಕ್ತರನ್ನು ಯಾವ ವರ್ಷದಲ್ಲಿ ನೇಮಿಸಲಾಯಿತು? 1989ರಲ್ಲಿ. 1989ರವರೆಗೆ ಆಯೋಗ ಏಕಸದಸ್ಯ ಸಂಸ್ಥೆಯಾಗಿತ್ತು. ನಂತರ 2 ಹೆಚ್ಚುವರಿ ಚುನಾವಣಾ ಆಯುಕ್ತರನ್ನು ಸೇರಿಸಲಾಯಿತು. ಈಗ ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಚುನಾವಣಾ ಆಯುಕ್ತರನ್ನು ಒಳಗೊಂಡಿದೆ. ಸುನಿಲ್ ಅರೋರಾ ಪ್ರಸ್ತುತ 23ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರೆ ಇತರೆ 2 ಚುನಾವಣಾ ಆಯುಕ್ತರೆಂದರೆ ರಾಜೀವ್ ಕುಮಾರ್ ಮತ್ತು ಸುಶೀಲ್ ಚಂದ್ರ. ಭಾರತೀಯ ಸಂವಿಧಾನದ ಆರ್ಟಿಕಲ್ ಡ್ಯಾಶ್ ನಡಿಯಲ್ಲಿ ಸುಪ್ರೀಂ ಕೋರ್ಟ್ ಆಕ್ಸೆಸ್ ಟು ಇಂಟರ್ನೆಟ್ ಅನ್ನ ಮೂಲಭೂತ ಹಕ್ಕು ಎಂದು ಘೋಷಿಸಿದೆ. ವಿಧಿ 19ರ ಅಡಿಯಲ್ಲಿ. ಸಂಸತ್ತು ಯಾವ ಅನುಚ್ಛೇದದಡಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು? ಸಂವಿಧಾನವನ್ನು ತಿದ್ದುಪಡಿ ಮಾಡತಕ್ಕಂತಹ ವಿಧಿ ಎಂದರೆ 368ನೇ ವಿಧಿ. ಯಾವ ಕಾಯ್ದೆಯ ಮೂಲಕ ಭಾರತದ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡಲಾಯಿತು? ಭಾರತ ಸರ್ಕಾರದ ಕಾಯ್ದೆ 1935ರ ಮೂಲಕ. ಯಾರ ಆಜ್ಞೆಯ ಮೇರೆಗೆ ಭಾರತದ ಸಂವಿಧಾನ ಸಭೆಯನ್ನು ರಚಿಸಲಾಯಿತು?
ಕ್ಯಾಬಿನೆಟ್ ಮಿಷನ್ ಯೋಜನೆ ಅಡಿಯಲ್ಲಿ ಭಾರತದ ಸಂವಿಧಾನ ಸಭೆಯನ್ನು ರಚಿಸಲಾಯಿತು. ಭಾರತ ಸಂವಿಧಾನದ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭಾರತೀಯ ಸಂವಿಧಾನದ ಮುನ್ನುಡಿಯಲ್ಲಿ ಯಾವ ರೀತಿಯ ನ್ಯಾಯದ ಬಗ್ಗೆ ತಿಳಿಸಲಾಗಿದೆ? ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ಬಗ್ಗೆ ಪ್ರಸ್ತಾವನೆಯಲ್ಲಿ ತಿಳಿಸಲಾಗಿದೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತವನ್ನ ಹೇಗೆ ಘೋಷಿಸಲಾಗಿದೆ? ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ ಗಣರಾಜ್ಯ ಎಂದು ಘೋಷಿಸಲಾಗಿದೆ. ಭಾರತ ಪೂರ್ಣ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿದ್ದು ನವೆಂಬರ್ 26, 1949ರಂದು. ಸಂವಿಧಾನದ ಮುನ್ನುಡಿಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಇದುವರೆಗೂ ಸಂವಿಧಾನದ ಪ್ರಸ್ತಾವನೆಯನ್ನ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಅದು 1976ರ 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ. ಭಾರತೀಯ ಸಂವಿಧಾನದಲ್ಲಿ ಫೆಡರಲ್ ಪದವನ್ನು ಎಲ್ಲಿ ಬಳಸಲಾಗಿದೆ? ಸಂವಿಧಾನದಲ್ಲಿ ಎಲ್ಲಿಯೂ ಸಹಿತ ಫೆಡರಲ್ ಎಂಬ ಪದವನ್ನು ಬಳಕೆ ಮಾಡಲಾಗಿಲ್ಲ. ಭಾರತ ಸಂವಿಧಾನದ ಮೊದಲನೇ ವಿಧಿಯು ಭಾರತ ಎಂದರೆ ಡ್ಯಾಶ್ ಎಂದು ಘೋಷಿಸುತ್ತದೆ. ಭಾರತ ಎಂದರೆ ರಾಜ್ಯಗಳ ಒಕ್ಕೂಟ ಎಂದು ಮೊದಲನೇ ವಿಧಿ ತಿಳಿಸುತ್ತದೆ. ಭಾರತೀಯ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಜಾರಿಗೆ ಬಂದಿದ್ದು ಜನವರಿ 26, 1950. 26ನೇ ಪ್ರಶ್ನೆ. ಭಾರತ ಸಂವಿಧಾನ ರಚನೆಯ ಸಮಯದಲ್ಲಿ ಸಂವಿಧಾನ ಸಭೆಯ ಸಾಂವಿಧಾನಿಕ ಸಲಹೆಗಾರರಾಗಿದ್ದವರು BN ರಾವ್. ಸರ್ಕಾರದ ಯಾವ ವ್ಯವಸ್ಥೆಯಲ್ಲಿ ದ್ವಿಸರ್ಕಾರ ಪದ್ಧತಿಯು ಅತ್ಯಗತ್ಯ ಲಕ್ಷಣವಾಗಿದೆ? ಫೆಡರಲ್ ವ್ಯವಸ್ಥೆಯ ಪ್ರಮುಖ ಲಕ್ಷಣ. ಭಾರತದಲ್ಲಿ ಏಕಪೌರತ್ವದ ಪರಿಕಲ್ಪನೆಯನ್ನು ಡ್ಯಾಶ್ನಿಂದ ಅಳವಡಿಸಿಕೊಳ್ಳಲಾಗಿದೆ. ಬ್ರಿಟನ್ ಅಥವಾ ಇಂಗ್ಲೆಂಡ್ನ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ. ಸಂವಿಧಾನದ ಯಾವ ಭಾಗವು ಪೌರತ್ವದ ನಿಬಂಧನೆಗಳೊಂದಿಗೆ ವ್ಯವಹರಿಸುತ್ತದೆ? ಸಂವಿಧಾನದ ಭಾಗ 2. ಭಾರತೀಯ ಸಂವಿಧಾನವು ಭಾರತೀಯ ಒಕ್ಕೂಟ ವ್ಯವಸ್ಥೆಯನ್ನ ಯಾವ ಸಂವಿಧಾನದಿಂದ ತೆಗೆದುಕೊಂಡಿದೆ? ಭಾರತೀಯ ಒಕ್ಕೂಟ ವ್ಯವಸ್ಥೆಯನ್ನ ಕೆನಡಾ ಸಂವಿಧಾನದಿಂದ ತೆಗೆದುಕೊಂಡಿದೆ. ಆರ್ಟಿಕಲ್ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡಲಾಗದ ಭಾರತೀಯ ಸಂವಿಧಾನದ ಮೂಲ ಲಕ್ಷಣಗಳು ಯಾವುವು? ಸಾರ್ವಭೌಮತ್ವ, ಪ್ರಾದೇಶಿಕತೆ, ಸಮಗ್ರತೆ, ಫೆಡರಲ್ ವ್ಯವಸ್ಥೆ, ನ್ಯಾಯಾಂಗ ವಿಮರ್ಶೆ ಮತ್ತು ಸಂಸದೀಯ ಆಡಳಿತ ವ್ಯವಸ್ಥೆ. ವಿಶ್ವದ ಅತಿದೊಡ್ಡ ಸಂವಿಧಾನವನ್ನು ಹೊಂದಿರುವ ದೇಶ ಭಾರತ. ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಆರಂಭದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳನ್ನು ನೀಡಲಾಯಿತು? ಆರಂಭದಲ್ಲಿ ಒಟ್ಟು 7 ಮೂಲಭೂತ ಹಕ್ಕುಗಳಿದ್ದವು. ಆಸ್ತಿಯ ಹಕ್ಕು ಎಂಬ ಮೂಲಭೂತ ಹಕ್ಕನ್ನು ಕೇಂದ್ರದ ಜನತಾ ಸರ್ಕಾರ ಜೂನ್ 10, 1979ರಿಂದ ಜಾರಿಗೆ ಬರುವಂತೆ ಅದನ್ನು ರದ್ದುಪಡಿಸಿತು. ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದಗಳಲ್ಲಿ ಸ್ವಾತಂತ್ರ್ಯದ ಹಕ್ಕನ್ನು ಉಲ್ಲೇಖಿಸಲಾಗಿದೆ? 19ರಿಂದ 22ನೇ ವಿಧಿಗಳು ಸ್ವಾತಂತ್ರ್ಯದ ಹಕ್ಕನ್ನು ಹೊಂದಿವೆ. ವ್ಯಕ್ತಿಯನ್ನು ಅಕ್ರಮವಾಗಿ ಬಂಧಿಸಿದರೆ ಯಾವುದು ನ್ಯಾಯಾಲಯದಿಂದ ಹೊರಡಿಸಲ್ಪಡುತ್ತದೆ? ಹೇಬಿಯಸ್ ಕಾರ್ಪಸ್. ಭಾರತೀಯ ಸಂವಿಧಾನದಲ್ಲಿ ಎಷ್ಟು ವಿಧದ ರಿಟ್ಗಳನ್ನು ಹೊರಡಿಸಬಹುದು? 5 ರೀತಿಯ ರಿಟ್ಗಳನ್ನು ಹೊರಡಿಸಬಹುದು. ಅವುಗಳೆಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶ್ಯೂರರಿ, ಪ್ರೊಹಿಬಿಷನ್ ಮತ್ತು ಕೋವಾರೆಂಟು. ಸರ್ಕಾರಿ ಅಧಿಕಾರಿಯೊಬ್ಬರು ತಮ್ಮ ಅಧಿಕೃತ ಕೆಲಸವನ್ನು ಮಾಡಲು ನ್ಯಾಯಾಲಯವು ಯಾವ ರಿಟ್ ಅಥವಾ ಆದೇಶವನ್ನು ನೀಡುತ್ತದೆ? ಸರಿ ಉತ್ತರ ಮ್ಯಾಂಡಮಸ್. ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಾಗ ಅವರು ಅಧಿಕಾರ ಚಲಾಯಿಸುವಂತೆ ಆದೇಶ ನೀಡುವ ಅಧಿಕಾರ ಹೈಕೋರ್ಟ್ಗೆ ಇದೆ. ಭಾರತೀಯ ಸಂವಿಧಾನದ ಪ್ರಕಾರ ಬದುಕುವ ಹಕ್ಕು ಇದು ಒಂದು ಮೂಲಭೂತ ಹಕ್ಕು. 40. ಯಾವ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಮಾನವ ವ್ಯಾಪಾರವನ್ನು ನಿಷೇಧಿಸಲಾಗಿದೆ? ಶೋಷಣೆಯ ವಿರುದ್ಧದ ಹಕ್ಕು. ಪ್ರಸ್ತಾವನೆಯ ಅಭಿವೃದ್ಧಿಯ ಶ್ರೇಯಸ್ಸು ಸೇರುವುದು ಶ್ರೀ ಜವಾಹರಲಾಲ್ ನೆಹರೂರವರಿಗೆ. ಅನುಚ್ಛೇದ 21A ಯನ್ನು ಭಾರತ ಸಂವಿಧಾನದಲ್ಲಿ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? ಅನುಚ್ಛೇದ 21A ಇದು 6ರಿಂದ 14 ವಯಸ್ಸಿನ ಎಲ್ಲ ಮಕ್ಕಳಿಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು. ಇದನ್ನು 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಡಾಕ್ಟರ್ ಅಂಬೇಡ್ಕರ್ ರವರ ಪ್ರಕಾರ ಯಾವ ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆಯಬಹುದು? ಸಾಂವಿಧಾನಿಕ ಪರಿಹಾರಗಳ ಹಕ್ಕು. 2019ರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದವರು ಚಂದ್ರನಿ ಮುರ್ಮು. 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜು ಜನತಾ ದಳದ ಸದಸ್ಯರಾಗಿ
ಒಡಿಶಾದ ಕಿಯೋಂಜಾರ್ನಿಂದ ಲೋಕಸಭೆಗೆ ಆಯ್ಕೆಯಾದರು. ಇವರೇ ಪ್ರಸ್ತುತ ಭಾರತದ ಅತ್ಯಂತ ಕಿರಿಯ ಸಂಸದರು. ಭಾರತ ಸಂವಿಧಾನದ ಯಾವ ಅನುಚ್ಛೇದದಡಿಯಲ್ಲಿ ಸಶಸ್ತ್ರ ಪಡೆಗಳ ಸದಸ್ಯರ ಮೂಲಭೂತ ಹಕ್ಕುಗಳನ್ನು ನಿರ್ದಿಷ್ಟವಾಗಿ ನಿರ್ಬಂಧಿಸಬಹುದು? ವಿಧಿ 33 ರಡಿಯಲ್ಲಿ. ಭಾರತೀಯ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರನ್ನ ಯಾವ ಆಧಾರದ ಮೇಲೆ ಗುರುತಿಸಲಾಗಿದೆ? ಅಲ್ಪಸಂಖ್ಯಾತರನ್ನ ಧರ್ಮ ಹಾಗೂ ಭಾಷೆಯ ಆಧಾರದ ಮೇಲೆ ಗುರುತಿಸಲಾಗಿದೆ. ಯಾವ ತಿದ್ದುಪಡಿಯಿಂದ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ? 42ನೇ ತಿದ್ದುಪಡಿ 1976 ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ. ಸಂವಿಧಾನದ ಯಾವ ವಿಧಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ್ದು? ವಿಧಿ 51A. ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಕೇವಲ ಒಂದು ಅನುಚ್ಛೇದವಿದೆ? ಭಾರತದ ಸಂವಿಧಾನದ ಭಾಗ 20ರಲ್ಲಿ ಕೇವಲ ಒಂದು ಅನುಚ್ಛೇದವಿದೆ. ಅದು ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದ 368ನೇ ವಿಧಿ. 50. ಮೂಲಭೂತ ಹಕ್ಕುಗಳನ್ನು ಯಾರು ಅಮಾನತುಗೊಳಿಸಬಹುದು? ರಾಷ್ಟ್ರಪತಿಯವರು. ಮೂಲಭೂತ ಹಕ್ಕುಗಳ ಮೇಲೆ ಯಾರು ಸೂಕ್ತ ನಿರ್ಬಂಧಗಳನ್ನು ವಿಧಿಸಬಹುದು? ಸಂಸತ್ತು ಸೂಕ್ತ ನಿರ್ಬಂಧಗಳನ್ನು ವಿಧಿಸಬಹುದು. ನಿರ್ದಿಷ್ಟ ಧರ್ಮದ ಉನ್ನತಿಗಾಗಿ ತೆರಿಗೆಗಳ ಸಂದಾಯದ ಬಗೆಗೆ ಸ್ವಾತಂತ್ರ್ಯವನ್ನು ಯಾವ ವಿಧಿ ಖಾತರಿಪಡಿಸುತ್ತದೆ? ವಿಧಿ 27. ಭಾರತೀಯ ಸಂವಿಧಾನದ ಯಾವ ವಿಧಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗುವಂತಿಲ್ಲ ಎಂದು ತಿಳಿಸಿದೆ? 24ನೇ ಅನುಚ್ಛೇದ. ಭಾರತ ಸಂವಿಧಾನದಲ್ಲಿ ಸೇರಿಸಲಾದ ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಪರಿಕಲ್ಪನೆಯು ಯಾವ ಸಂವಿಧಾನದಿಂದ ಬಂದಿದೆ? ಐರ್ಲೆಂಡ್ ಸಂವಿಧಾನದಿಂದ. ಭಾರತೀಯ ಸಂವಿಧಾನದ 4ನೇ ಭಾಗವು ಯಾವ ವಿಷಯವನ್ನು ವಿವರಿಸುತ್ತದೆ? 4ನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಿಸುತ್ತದೆ. ಸಂವಿಧಾನ ರಚನಾ ಸಭೆಯ ಪ್ರಾರಂಭಿಕ ಸಭೆಯ ಅಧ್ಯಕ್ಷತೆ ವಹಿಸಿದವರು ಸಚ್ಚಿದಾನಂದ ಸಿನ್ಹಾ. ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ ಕಾಯ್ದೆ? ಭಾರತ ಮಂಡಳಿಗಳ ಕಾಯ್ದೆ 1909. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿಯೂ ನಿಲಂಬನಗೊಳಿಸಲಾಗದ್ದು ಯಾವುದು? ಬದುಕುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿಯೂ ಸಹಿತ ನಿಲಂಬನಗೊಳಿಸಲು ಆಗದು. ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದ ಸಂವಿಧಾನದಲ್ಲಿ ಕಲಂ 15ನೇ ವಿಧಿಗೆ 5ನೇ ಉಪವಿಧಿಯನ್ನು ಸೇರ್ಪಡೆ ಮಾಡಿತು? ಭಾರತದ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳ ಖಾಸಗಿ ವಲಯದಲ್ಲಿಯೂ ಸಹ ಮೀಸಲಾತಿ ಒದಗಿಸುವುದರ ಬಗ್ಗೆ. ಇದಕ್ಕೆ ಸರಿ ಉತ್ತರ 93ನೇ ತಿದ್ದುಪಡಿ. ಆಡಳಿತ ವಿಷಯವಾಗಿ ಅರಣ್ಯ ಮತ್ತು ವನ್ಯಜೀವನ ಇರುವುದು ಯಾವ ಪಟ್ಟಿಯಲ್ಲಿ? ಇದು ಇರುವುದು ಸಮವರ್ತಿ ಪಟ್ಟಿಯಲ್ಲಿ. 1935ರ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ಕೇಂದ್ರ ಶಾಸನ ಸಭೆಯ 2 ಸದನಗಳು. ಕೇಂದ್ರ ಶಾಸನ ಸಭೆಯ 2 ಸದನಗಳು ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ ಅಥವಾ ರಾಜ್ಯಗಳ ಮಂಡಳಿ. ಆದಿವಾಸಿ ಇಲ್ಲವೇ ಆದಿವಾಸಿ ಸಮುದಾಯ ಅಥವಾ ಆದಿವಾಸಿಗಳೊಳಗೆ ಅಥವಾ ಆದಿವಾಸಿಗಳನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಲು ಅಧಿಸೂಚಿಸುವಾಗ ರಾಷ್ಟ್ರಪತಿಯವರು ಯಾರನ್ನ ಸಮಾಲೋಚಿಸಬೇಕು? ರಾಷ್ಟ್ರಪತಿಯವರು ಸಂಬಂಧಿಸಿದ ರಾಜ್ಯದ ರಾಜ್ಯಪಾಲರನ್ನ ಸಮಾಲೋಚಿಸಬೇಕು. ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಯಾವ ಅನುಚ್ಛೇದವು ಹಸು ಮತ್ತು ಕರುಗಳ ಮತ್ತು ಇತರೆ ಭಾರ ಎಳೆಯುವ ದನ ಕರುಗಳನ್ನು ಕಡಿಯುವುದನ್ನು ನಿಷೇಧಿಸುತ್ತದೆ? ಅನುಚ್ಛೇದ 48. 64. ರಾಜ್ಯಸಭೆಯನ್ನ ಪ್ರಥಮವಾಗಿ ರಚಿಸಿದ್ದು? 3ನೇ ಏಪ್ರಿಲ್ 1952. ಭಾರತ ಸಂವಿಧಾನದ 4ನೇ ಶೆಡ್ಯೂಲ್ ಪ್ರಕಾರ ರಾಜ್ಯಸಭೆಯನ್ನ ಮೊದಲು 3ನೇ ಏಪ್ರಿಲ್ 1952ರಲ್ಲಿ ರಚಿಸಲಾಯಿತು. ಭಾರತೀಯ ಸಂವಿಧಾನದ ಈ ಕೆಳಕಂಡ ವಿಧಿಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಅವಕಾಶ ನೀಡುತ್ತದೆ. ವಿಧಿ 40. ಲೋಕಸಭಾ ಅವಧಿಯನ್ನು ಸಾಮಾನ್ಯ ಅವಧಿ 5 ವರ್ಷಗಳಿಗಿಂತ ಮೀರಿ ವಿಸ್ತರಿಸುವುದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂಸತ್ತು ವಿಸ್ತರಿಸಬಹುದು.
ಯಾವ ಅನುಚ್ಛೇದ ಹಣಕಾಸು ಆಯೋಗವನ್ನು ರಚಿಸಲು ಸೂಚಿಸುತ್ತದೆ? ಅನುಚ್ಛೇದ 280. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನ ದುರ್ವರ್ತನೆ ಆಧಾರದ ಮೇಲೆ ತೆಗೆದುಹಾಕುವುದು ಇವರಿಂದ ವಿಚಾರಣೆಯಾದ ನಂತರ. ಭಾರತದ ಸರ್ವೋಚ್ಚ ನ್ಯಾಯಾಲಯ. ಭಾರತದ ಸಂವಿಧಾನ ಯಾವ ಪಟ್ಟಿಯಲ್ಲಿ ಜನಗಣತಿಯ ವಿಷಯವು ಇದೆ? ಜನಗಣತಿ ಇದು ಕೇಂದ್ರ ಪಟ್ಟಿಗೆ ಸೇರಿದೆ. ಯಾವ ಕಾಯ್ದೆಯು ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ? ಔದ್ಯೋಗಿಕ ಕಾಯ್ದೆ. ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ವ್ಯವಸ್ಥಾಪಕ ಮಂಡಳಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಯಾವುದರಲ್ಲಿ ಕಾಣಬಹುದು? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಕಾಣಬಹುದು. ಹಣಕಾಸು ಮಸೂದೆ ಯಾವ ಸದನದಲ್ಲಿ ಮಂಡಿಸಬಹುದು? ಹಣಕಾಸು ಮಸೂದೆಯನ್ನು ಮೊದಲು ಲೋಕಸಭೆಯಲ್ಲಿ ಮಂಡಿಸಬಹುದು. ಭಾರತದ ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ? ಭಾರತದ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆಯಲ್ಲಿ ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭಾ ಸದಸ್ಯರು ಭಾಗವಹಿಸುತ್ತಾರೆ. 1992ರ 73ನೇ ಸಂವಿಧಾನ ತಿದ್ದುಪಡಿಯು ಯಾವುದಕ್ಕೆ ಮಹತ್ವ ನೀಡುತ್ತದೆ? 73ನೇ ಸಂವಿಧಾನ ತಿದ್ದುಪಡಿಯು ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಸಿದ್ಧತೆಗೊಳಿಸುವ ಸಲುವಾಗಿ ಪಂಚಾಯತ್ ವ್ಯವಸ್ಥೆಯನ್ನು ಪುನರ್ ಸಂಘಟಿಸುವುದು. ಭಾರತದ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟ ಸಮಾನತೆಯ ಹಕ್ಕು ಯಾವುದಕ್ಕೆ ಸಂಬಂಧಿಸಿದೆ? ಸಮಾನತೆಯ ಹಕ್ಕು ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿಗಳ ಆಧಾರದ ಮೇಲೆ ತಾರತಮ್ಯ ಮಾಡದೆ ಇರುವುದು. ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಯಾರಿರುತ್ತಾರೆ? ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಇರುತ್ತಾರೆ. ಸಂವಿಧಾನದ ಕಲಂಗಳಲ್ಲಿ ಯಾವ ಒಂದು ಕಲಂ ಸರ್ವೋಚ್ಚ ನ್ಯಾಯಾಲಯದ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ? 32ನೇ ಕಲಂ ಅಥವಾ ವಿಧಿ. ಸಂವಿಧಾನದ ಕಲಂಗಳಲ್ಲಿ ಯಾವ ಒಂದು ಕಲಂ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಅವಕಾಶವನ್ನು ನೀಡಿದೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನುಚ್ಛೇದ 352. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು 65 ವರ್ಷಗಳು. ಯಾವ ಮಸೂದೆಯನ್ನ ಸಾರ್ವಜನಿಕ ಮಸೂದೆ ಎಂದು ಕರೆಯುತ್ತಾರೆ? ಸಚಿವರಿಂದ ಮಂಡಿಸುವ ಮಸೂದೆ ಸಾರ್ವಜನಿಕ ಮಸೂದೆ. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು? ಲೋಕಸಭೆಯ ಸ್ಪೀಕರ್. ಭಾರತದ ನಾಗರಿಕರ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಎಲ್ಲಿ ಸೇರಿಸಲಾಗಿದೆ? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ. ಭಾರತದ ರಾಷ್ಟ್ರಪತಿಯು ರಾಜ್ಯಸಭೆಗೆ ಎಷ್ಟು ಜನರನ್ನು ನಾಮಾಂಕಿತ ಮಾಡಬಹುದು? 12 ಜನರನ್ನು ನಾಮಾಂಕಿತ ಮಾಡಬಹುದು. ಭಾರತದ ಸಂವಿಧಾನದಲ್ಲಿ ಯಾವ ವಿಧಿ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಏರಬಹುದು? ಆರ್ಥಿಕ ತುರ್ತು ಪರಿಸ್ಥಿತಿ 360ನೇ ಅನುಚ್ಛೇದ. ಸಂವಿಧಾನದ ಯಾವ ಅನುಸೂಚಿ ಅಧಿಕೃತ ಭಾಷೆಗಳ ಪಟ್ಟಿಯನ್ನು ಕೊಡುತ್ತದೆ? 8ನೇ ಅನುಸೂಚಿ. ರಾಷ್ಟ್ರಪತಿ ರಾಜೀನಾಮೆ ನೀಡಲು ಬಯಸಿದರೆ ಅವರು ಯಾರಿಗೆ ರಾಜೀನಾಮೆ ಪತ್ರವನ್ನು ಕೊಡಬೇಕು? ಉಪರಾಷ್ಟ್ರಪತಿಯವರಿಗೆ ಕೊಡಬೇಕಾಗುತ್ತದೆ. ರದ್ದುಪಡಿಸಿದ ಹೊರತು ತುರ್ತು ಪರಿಸ್ಥಿತಿ ಉದ್ಘೋಷಣೆಯ ಗರಿಷ್ಠ ಅವಧಿ 6 ತಿಂಗಳು. ಜಸ್ಟಿಸ್ ಮಿಲ್ಲರ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಹಿಂದುಳಿದ ವರ್ಗದವರಿಗೆ ಮೀಸಲಾತಿಗೆ ಸಂಬಂಧಿಸಿದ್ದು. ಭಾರತ ಸಂವಿಧಾನದ ಯಾವ ಅನುಚ್ಛೇದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಬಗ್ಗೆ ವಿವರಿಸುತ್ತದೆ? 371 ಜೆ. ಭಾರತ ಸರ್ಕಾರದ ಕಾಯ್ದೆ 1935 ಒಳಗೊಂಡಿರುವ ಸೂಚನೆಗಳ ಉಪಕರಣ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಭಾರತ ಸಂವಿಧಾನದಲ್ಲಿ ಏನೆಂದು ಅಳವಡಿಸಿಕೊಳ್ಳಲಾಗಿದೆ? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಭಾರತದಲ್ಲಿ ಸಂಸದೀಯ ಪದ್ಧತಿಯ ಸರ್ಕಾರವಿದೆ ಏಕೆಂದರೆ ಸಚಿವ ಸಂಪುಟವು ಲೋಕಸಭೆಗೆ ಜವಾಬ್ದಾರವಾಗಿರುತ್ತದೆ. ಭಾರತದ ಮೊಟ್ಟ ಮೊದಲ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ರಾಷ್ಟ್ರಪತಿಯವರ ವಿರುದ್ಧದ ಮಹಾಭಿಯೋಗ ಕ್ರಮದ ಪ್ರಕ್ರಿಯೆಯು ಮೊದಲು ಎಲ್ಲಿ ಮಂಡಿಸಲ್ಪಡುವುದು? ಮಹಾಭಿಯೋಗ ಕ್ರಮದ ಪ್ರಕ್ರಿಯೆಯು ಯಾವುದಾದರೊಂದು ಸದನದಲ್ಲಿ ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಮಂಡಿಸಬಹುದು.
ಭಾರತದ ಸಂವಿಧಾನದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಅಭಿವೃದ್ಧಿಪಡಿಸುವ ವಿಷಯ ಯಾವುದರಲ್ಲಿ ಸೇರಿಸಲ್ಪಟ್ಟಿದೆ? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯನ್ನು ಎಷ್ಟರಲ್ಲಿ ಜಾರಿಗೊಳಿಸಲಾಯಿತು? 1993. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಭಾರತದಲ್ಲಿ ಮೊದಲ ಬಾರಿ ಯಾವಾಗ ಘೋಷಿಸಲಾಯಿತು? 1962ರಲ್ಲಿ. ಸಂಸತ್ತಿನ ಅತ್ಯಂತ ದೊಡ್ಡದಾದ ಸಮಿತಿ ಯಾವುದು? ಅಂದಾಜು ಸಮಿತಿ, ಎಸ್ಟಿಮೇಟ್ ಕಮಿಟಿ. ಇದು 30 ಸದಸ್ಯರನ್ನು ಒಳಗೊಂಡಿದ್ದು ಎಲ್ಲರೂ ಲೋಕಸಭೆಯಿಂದ ನೇಮಕ ಮಾಡಲಾಗಿರುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವ ಅಧಿಕಾರ ಯಾವುದರಡಿ ಬರುತ್ತದೆ? ಇದು ಮೂಲ ನ್ಯಾಯಾಧಿಕಾರ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ನಿರ್ಧರಿಸುವ ಅಧಿಕಾರ ಯಾರಿಗಿದೆ? ಭಾರತದ ಸಂಸತ್ತಿಗೆ. ಭಾರತೀಯ ಸಂವಿಧಾನದ 5ನೇ ಶೆಡ್ಯೂಲ್ ಮತ್ತು 6ನೇ ಶೆಡ್ಯೂಲ್ನ ವಿಧಿಗಳನ್ನು ಯಾವ ಉದ್ದೇಶಕ್ಕಾಗಿ ಮಾಡಲಾಗಿದೆ? ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಗಳನ್ನು ರಕ್ಷಿಸಲಿಕ್ಕಾಗಿ. ಆತ್ಮೀಯರೇ, ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.